ಶಾಸಕ ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ. ಅಲ್ಲಿರ್ತಕ್ಕಂಥ ಶಾಸಕರು ನಾಳೆ ಇಲ್ಲಿ ಬರ್ತಾರೆ. ನಾನು ದಯಮಾಡಿ ಈ ವಿಷಯನ ಒಬ್ಬ ಶಾಸಕ ಅಧ್ಯಕ್ಷರೇ ನೇರವಾಗಿ ತಿಳ್ಕೊಂಡು ಹೇಳ್ತಾರೆ. ದಯಮಾಡಿ ಅಧ್ಯಕ್ಷರೇ ನಾನು ಇಲ್ಲಿದ್ದೀನಿ, ನಾಳೆ ನಾನು ಅಲ್ಲಿ ಹೋಗ್ತೀನಿ. ಅಲ್ಲಿರ್ತಕ್ಕಂಥವ್ರು ಇಲ್ಲಿಗೆ ಬರ್ತಾರೆ ಅಧ್ಯಕ್ಷರೇ. ಒಬ್ಬ ಶಾಸಕ ವೈಯಕ್ತಿಕವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ. ದಯಮಾಡಿ ಅನ್ಕೊಂತಂದ್ರೆ ಇದಕ್ಕ ಇಲ್ಲೇ ಉತ್ತರ ಕೊಡಬೇಕು. ಮಾನ್ಯ ಗೃಹ ಮಂತ್ರಿಗಳಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಮಂತ್ರಿಗಳೇ, ಇವತ್ತು ನಾನು ಇಲ್ಲಿದ್ದೀನಿ, ನಾಳೆ ನಾನು ಅಲ್ಲಿಗೆ ಬರ್ತೀನಿ. ನೀವು ಇಲ್ಲಿರ್ತಕ್ಕಂಥ ಶಾಸಕರು ನಾಳೆ ಇಲ್ಲಿಗೆ ಬರ್ತೀನಿ. ಅದನ್ನ ತಾವು ಈ ಕ್ಷಣಕ್ಕೆ ಶಿಕ್ಷೆ ಕೊಡ್ಬೇಕಂತ ನನ್ನ ಒಂದು ಕಳಕಳಿಯ ಮನವಿ. ಬಸಂತಪ್ಪ ಕೂತ್ಕೊಳ್ಳಿ. ಬಂದಿರೋದಲ್ಲ, ಸುಮಾರು 8-10 ದಿವಸ ಆಗಿರ್ಬೇಕು. ಅವ್ರು ಕೆಡಿಪಿ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇವರು ಗೃಹ ಸಚಿವರು ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ನೋಟಿಸ್ಗೆ ಅವ್ರೇನು ಸಮಜಾಯಿಷಿ ಕೊಡ್ತಾರೆ, ಮತ್ತೆ ನಮ್ದೇ ಇಲಾಖೆದು ಮಾಹಿತಿ ಇದೆ, ತಗೊಳ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳಾಗಿದೆ ಇನ್ಸಿಡೆನ್ಸ್. ಆದ್ರೆ ಅವ್ರು ಹೇಳ್ದಂಗೆ ಅವರ ಕಾರ್ಯಕ್ಕೆ ಇವತ್ತು ತೊಂದರೆ ಆಗಂಗೆ ಅವ್ರಿಗೆ ಆತಂಕ ಬರುವಂತ ಪರಿಸ್ಥಿತಿ ಇರೋದ್ರಿಂದ, ಈಗಾಗಲೇ ಹಳೆ ವಿದ್ಯಮಾನ ಆಗಿರೋದ್ರಿಂದ, ಐ ಥಿಂಕ್ ಇಟ್ ಈಸ್ ಅ ವೆರಿ ಫಿಟ್ ಕೇಸ್ ಟು ಸೆಂಡ್ ಹಿಮ್ ಔಟ್ ಆಫ್ ದಿ ಸ್ಟೇಷನ್, ಟು ಕೀಪ್ ಹಿಮ್ ಅಂಡರ್ ಸಸ್ಪೆಷನ್ ಟಿಲ್ ದಯಮಾಡೋದಾಗಬೇಕು. ಇಲ್ಲಾಂದ್ರೆ ಎಲ್ಲರಿಗೂ ಮೈ ಹಾಕೊಂಡ್ರೆ ಪ್ರೋಸೆಸ್ ಆಫ್ ಲಾ ಫಾಲೋ ಮಾಡಬಾರ್ದಾ? ಸರಿ ಇದೆ, ನೀವು ಹೇಳಿದ್ದು ಸರಿ ಇದೆ, ಅವರು ಶಾಸಕರು ಹೇಳಿದ್ದು ಸರಿ ಇದೆ, ಅಶ್ವಥ್ ನಾರಾಯಣ ಹೇಳಿದ್ದು ಸರಿ ಇದೆ. ನಾವು ತಕ್ಷಣ ಅವ್ರನ್ನ ಆ ಸ್ಟೇಷನ್ ನಿಂದ, ಗೋರ್ಮಿಟ್ಕಲ್ ಸ್ಟೇಷನ್ ನಿಂದ ವರ್ಗಾವಣೆ ಮಾಡ್ತೀನಿ. ಆನಂತರ ನಾವು ಮುಂದೆ ಏನ್ ಡ್ಯೂ ಪ್ರೋಸೆಸ್ ಆಫ್ ಲಾ ಇದೆ ಅದನ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಎಲ್ಲಾ ಕಡೆ ಇದೆ. ಅಲ್ಲಮ್ಮ ಪ್ರಭು ಪಾಟೀಲ್ ಆಯ್ತು. ಈಗ ನನ್ನ ಮಾತು ನೀವೇ ಕೇಳುದಿಲ್ಲ, ಇನ್ನು ಅಲ್ಲಿ ಕೇಳ್ತಾರೆ ನಿಮ್ಮ ಮಾತುಗಳು. ಸುಮ್ಮನೆ ನೀವೇ ನನ್ನ ಮಾತಲ್ಲಿ ಕೇಳ, ಮತ್ತೆ ನೀವು ನನ್ನ ಮಾತಲ್ಲಿ ಕೇಳಿ, ಅದಕ್ಕೆ ನಿಮ್ಮ ಮಾತಲ್ಲಿ ಕೇಳ್ತಾರೆ. ಅಧ್ಯಕ್ಷ, ನೀವು ನಮ್ಮ ಮಾತು ಕೇಳ್ತಾ ಇಲ್ಲ, ನಾವು ನಿಮ್ಮ ಮಾತು ಕೇಳ್ತಾ ಇಲ್ಲ. ನಮ್ಮ ಮಾತೇ ಕೇಳಲ್ಲ ಎಲ್ಲ ಪೊಲೀಸ್ ಆಫೀಸರು. ಅದೇ ಹೇಳ್ತಿದ್ರಲ್ಲ, ನೀವು ಅವ್ರ ಮಾತು ಕೇಳಿ ಅಂತ.